ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. 10ನೇ ತರಗತಿಯ ಪಾಸಿಂಗ್ ಪ್ಯಾಕೇಜ್ನ ಸರಣಿ ವಿಡಿಯೋಗಳಲ್ಲಿ ಇನ್ನೊಂದು ವಿಡಿಯೋನ ನೋಡೋಣ. ನಿರ್ದೇಶಾಂಕ ರೇಖಾಗಣಿತ. ಈ ನಿರ್ದೇಶಾಂಕ ರೇಖಾಗಣಿತದಿಂದ ವಾರ್ಷಿಕ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆಯನ್ನು ಕಂಪಲ್ಸರಿ ಕೇಳ್ತಾರದು 2 ಅಂಕಕ್ಕೆ. ಅದು ಯಾವುದು ಅನ್ನೋದು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳುತ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ. ಈ ನಿರ್ದೇಶಾಂಕ ರೇಖಾಗಣಿತದಲ್ಲಿ 4 ಸೂತ್ರಗಳು ಬರುತ್ತವೆ. ಆ 4 ಸೂತ್ರಗಳಿಂದ ಕಂಪಲ್ಸರಿ ಒಂದು ಸೂತ್ರದಿಂದ ಎಕ್ಸಾಮ್ನಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ. ಅದು ಯಾವುದು ಅಂತಂದರೆ ದೂರದ ಸೂತ್ರ. ಈ ಸೂತ್ರವನ್ನು ನೋಡೋಣ. ಇಲ್ಲಿ ಡಿ ಈಕ್ವಲ್ಸ್ ಟು ಅಂತ ಹೇಳಿ ಬರ್ತದೆ. ಡಿ ಈಕ್ವಲ್ಸ್ ಟು ಅಂಡರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಅನ್ನೋದು. ಇನ್ನೊಂದು ಮಧ್ಯಬಿಂದುವಿನ ಸೂತ್ರ ಅಂತ ಹೇಳಿ ಬರ್ತದೆ. x, y ಎರಡು ನಿರ್ದೇಶಾಂಕ ಬಿಂದುಗಳನ್ನು x1 ಪ್ಲಸ್ x2 ಡಿವೈಡೆಡ್ ಬೈ 2, y1 ಪ್ಲಸ್ y2 ಡಿವೈಡೆಡ್ ಬೈ 2 ಅನ್ನೋದು. ಇವು ಎರಡನೇ ಸೂತ್ರ. ಇದು ಮಧ್ಯಬಿಂದು ಸೂತ್ರ. ಭಾಗ ಪ್ರಮಾಣ ಸೂತ್ರ ಅಂತೇಳಿ ಬರ್ತದೆ. ಇಲ್ಲಿ x, y ಅನ್ನು ಈಕ್ವಲ್ಸ್ ಟು m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2, m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2. ಇದು ಭಾಗ ಪ್ರಮಾಣದ ಸೂತ್ರ. ಇನ್ನೊಂದು ತ್ರಿಭುಜದ ವಿಸ್ತೀರ್ಣ. ಶೃಂಗಗಳನ್ನು ಕೊಟ್ಟಾಗ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ. ಇಲ್ಲಿ ತ್ರಿಭುಜದ ವಿಸ್ತೀರ್ಣ ಈಕ್ವಲ್ಸ್ ಟು ಅರ್ಧ ಇಂಟು ಇಲ್ಲಿ x1 y2 ಮೈನಸ್ y3 ಪ್ಲಸ್ x2 y3 ಮೈನಸ್ y1 ಪ್ಲಸ್ x3 ಇಂಟು y1 ಮೈನಸ್ y2. ಇದು ತ್ರಿಭುಜದ ಶೃಂಗಗಳನ್ನು ಕೊಟ್ಟಾಗ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ. ಈ ಸೂತ್ರಗಳಿಗೆ ಸಂಬಂಧಪಟ್ಟಿದಂಥ ಕೆಲವೊಂದು ಲೆಕ್ಕಗಳನ್ನು ನೋಡೋಣ. ಮೊದಲನೇ ಲೆಕ್ಕವನ್ನು ಮೂಲ ಬಿಂದುವಿನಿಂದ ದೂರವನ್ನು ಕಂಡುಹಿಡಿಯುವುದು. ಇಲ್ಲಿ ಮೂಲ ಬಿಂದು ಅಂತ ಹೇಳಿ ಕೊಟ್ಟಾಗ, ಇಲ್ಲಿ ಮೂಲ ಬಿಂದು ಅಂತ ಹೇಳಿ ಕೊಟ್ಟಾಗ 0,0 ಅಂತೇಳಿ ಬರ್ತದೆ. ಯಾವುದಾದ್ರೂ ಒಂದು ಪಾಯಿಂಟ್ಸ್ 0,0 ಅಂತೇಳಿ ಕೊಟ್ಟಾಗ ಅದು ಮೂಲ ಬಿಂದು ಅಂತ ತಿಳ್ಕೊಳ್ಬೇಕು ನಾವು. ಇಲ್ಲಿ ಒಂದು ಸೂತ್ರ ಬೇರೆದಾಗಿರ್ತದೆ. ಡಿ ಈಕ್ವಲ್ಸ್ ಟು ನೇರವಾಗಿ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಅಂತೇಳಿ ತೊಗೊಳ್ತೀವಿ. ಇಲ್ಲಿ ಒಂದನ್ನು x ಅಂತೇಳಿ ತೊಗೋಬೇಕು, ಒಂದು y ಅಂತ ತೊಗೋಬೇಕು. ಒಂದು ಬಿಂದು x, ಒಂದು ಬಿಂದು y ಅಂತ ತೊಗೊಂಡಾಗ ದೂರವನ್ನು ಕಂಡುಹಿಡಿಯೋದು ರೂಟ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಏನಾಗ್ತದೆ ಅಂತಂದ್ರೆ 4 ಪ್ಲಸ್ ಇದು 9 ಅಂಡರ್ ರೂಟ್ 2 ಕೂಡಿಸಿದ್ರೆ ರೂಟ್ 13 ಅನ್ನೋದು ಉತ್ತರ. ಇನ್ನೊಂದು ಲೆಕ್ಕವನ್ನು ನೋಡೋಣ. ಇಲ್ಲಿ 4ನೇ ಬೀಟನ್ನು ನೋಡೋಣ. ಡಿ ಈಕ್ವಲ್ಸ್ ಟು ಮತ್ತೆ ಸೂತ್ರ x ಸ್ಕ್ವೇರ್ ಪ್ಲಸ್ ಇದು y ಸ್ಕ್ವೇರ್. ಇಲ್ಲಿ x ಅನ್ನೋದು -2, y ಅನ್ನೋದು -3 ಅಂಡರ್ ರೂಟ್ -2 ಹೋಲ್ ಸ್ಕ್ವೇರ್ ಪ್ಲಸ್ -3 ಹೋಲ್ ಸ್ಕ್ವೇರ್. ಇದೇನಾಗ್ತದೆ ಅಂತಂದರೆ ಇದನ್ನು 4 ಪ್ಲಸ್ 9 ರೂಟ್ 13 ಅನ್ನೋದು ಉತ್ತರ. ವಿದ್ಯಾರ್ಥಿಗಳು ಉಳಿದೆರಡು ಲೆಕ್ಕವನ್ನು ತಾವು ಪ್ರಾಕ್ಟೀಸ್ ಮಾಡಬೇಕು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯೋದು. ಇದು ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್. ವಾರ್ಷಿಕ ಪರೀಕ್ಷೆಯಲ್ಲಿ ಕಂಪಲ್ಸರಿ ಕೇಳುವಂಥ ಪ್ರಶ್ನೆ ಇದೆ ಇದು. ಹಾಗಾಗಿ ಇದನ್ನು ಪ್ರಾಕ್ಟೀಸ್ ಮಾಡಲೇಬೇಕು ತಾವು. ಇದನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ನೋಡೋಣ. ಡಿ ಈಕ್ವಲ್ಸ್ ಟು ಸೂತ್ರ ಇಲ್ಲಿ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಇಲ್ಲಿ ಇದನ್ನು x1 y1 ಅಂತ ತಗೋತೀನಿ. ಇದು x2 y2 ವ್ಯಾಲ್ಯೂಸನ್ನು ಕರೆಕ್ಟಾಗಿ ಪುಟ್ ಮಾಡಬೇಕು. ಡಿ ಈಕ್ವಲ್ಸ್ ಟು x2 ಅನ್ನೋದು -5, ಸೂತ್ರದಲ್ಲಿದ್ದಂಥ ಮೈನಸ್ಸು ಇದು 2, x1 ಅನ್ನೋದು 2 ಹೋಲ್ ಸ್ಕ್ವೇರ್ ಪ್ಲಸ್ y2 ಅನ್ನೋದು 2 ಮೈನಸ್ y3 ಅನ್ನೋದು 3 ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು ಇದೇನಾಗ್ತದೆ -7 ಹೋಲ್ ಸ್ಕ್ವೇರ್ ಅನ್ನೋದು ಬಂತು ಪ್ಲಸ್ ಇದು -1 ಹೋಲ್ ಸ್ಕ್ವೇರ್ ಅನ್ನೋದು ಬಂತು. 49 ಪ್ಲಸ್ 1 ರೂಟ್ 50. ಇದನ್ನು ನಾವು ಈ ರೀತಿ ಬರ್ಕೊಳ್ಬೋದು. 25 2 50 ಅಂತೇಳಿ ಬರ್ಕೊಳ್ಬೋದು. 25 ವರ್ಗಮೂಲ 5 ರೂಟ್ 2 ಮಾನಗಳು. ಡಿಸ್ಟನ್ಸ್ ಅನ್ನೋದು ಇಷ್ಟು. ಇಲ್ಲಿ ಇನ್ನೊಂದು 4ನೇ ಪ್ರಶ್ನೆ ಉತ್ತರ ನೋಡ್ತೇನೆ. ಇದು x1, ಇದು y1, x2, ಇದು y2 ವ್ಯಾಲ್ಯೂಸನ್ನು ಪುಟ್ ಮಾಡ್ಕೊಳ್ಳೋಣ. ಅಂಡರ್ ರೂಟ್ x2 ಅನ್ನೋದು -5 ಸೂತ್ರದಲ್ಲಿದ್ದಂಥ -1 ಮೈನಸ್ಸು ಮತ್ತು x1 ಅನ್ನೋದು -2 ಈ ರೀತಿ ಹಾಕ್ಕೊಳ್ಬೇಕು ಪ್ಲಸ್ ಹೋಲ್ ಸ್ಕ್ವೇರ್. y2 ಅನ್ನೋದು -8 ಸೂತ್ರದಲ್ಲಿದ್ದಂಥ ಮೈನಸ್ಸು ಅಲ್ಲಿ ಮತ್ತು -3 ಅಂತ ಹೇಳಿದೆ -3 ಹೋಲ್ ಸ್ಕ್ವೇರ್. -5 ಇದು -× -+2 ಅಂತೇಳಿ ಆಗ್ತು ಹೋಲ್ ಸ್ಕ್ವೇರ್ ಪ್ಲಸ್ -8 + 3
ಹೋಲ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂಡರ್ ರೂಟ್ -5 ಅಲ್ಲಿ 3 ಅನ್ನು ಹೋದಾಗ -5 ಅಲ್ಲಿ 2 ಅನ್ನು ಹೋದಾಗ -3 ಸ್ಕ್ವೇರ್ ಪ್ಲಸ್ ಇದು -5 ಸ್ಕ್ವೇರ್ -3 ಸ್ಕ್ವೇರ್ದು +9 ಬರ್ತದೆ ಪ್ಲಸ್ ಇಲ್ಲಿ 25 ಎರಡನ್ನು ಕೂಡಿಸಿದಾಗ 34. ಈ ರೀತಿ ಉತ್ತರಗಳನ್ನು ಉಳಿದೆರಡು ಲೆಕ್ಕಗಳನ್ನು ತಾವು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಮಾಡೋ ಮುಖಾಂತರ ವಾರ್ಷಿಕ ಪರೀಕ್ಷೆಯಲ್ಲಿ ಕಂಪಲ್ಸರಿ ಕೇಳ್ತಾರೆ, ಪ್ರಾಕ್ಟೀಸ್ ಮಾಡಲೇಬೇಕು. ತಾವು 2 ಅಂಕದ ಕ್ವಶನ್ಸನ್ನು ಕೇಳ್ತಾರೆ. ಇನ್ನೊಂದು ಮಧ್ಯಬಿಂದುವನ್ನು ಕಂಡುಹಿಡಿಯೋದು. ಮಧ್ಯಬಿಂದು ಕಂಡುಹಿಡಿಯೋ ಸೂತ್ರ ಏನಿದೆ ಅಂತಂದರೆ x, y ಈಕ್ವಲ್ಸ್ ಟು x1 ಪ್ಲಸ್ x2 ಡಿವೈಡ್ ಬೈ 2, ಇನ್ನೊಂದು y1 ಪ್ಲಸ್ y2 ಡಿವೈಡ್ ಬೈ 2 ಅನ್ನೋ ಒಂದು ಲೆಕ್ಕ ನೋಡೋಣ. ಇದನ್ನು x1 ತೊಗೊಳ್ತೇನೆ, ಇದು y2 x1 y1 x2 y2 ವ್ಯಾಲ್ಯೂಸನ್ನು ಪುಟ್ ಮಾಡಬೇಕು. x, y ಅನ್ನೋದು ಸಿಗ್ತದೆ. x1 -2 ಪ್ಲಸ್ 4 ಡಿವೈಡ್ ಬೈ 2, ಇಲ್ಲಿ y1 3 ಪ್ಲಸ್ 7 ಡಿವೈಡ್ ಬೈ 2. ಇವೆರಡನ್ನು ಕೂಡಿಸಿದಾಗ 2 ಡಿವೈಡ್ ಬೈ 2 ಅನ್ನೋದು ಬಂತು, ಇದು 10 ಡಿವೈಡ್ ಬೈ 2 ಅನ್ನೋದು ಬಂತು. 2 ಡಿವೈಡ್ ಬೈ 2 ಅಂತಂದ್ರೆ 1 ಪ್ಲಸ್ ಇದು 2 1 2 5 1, 5 ಅನ್ನೋದು ಮಧ್ಯಬಿಂದುಗಳು. ಇಲ್ಲಿ ಮೂರನೇ ಲೆಕ್ಕವನ್ನು ಮಾಡ್ತೀನಿ. x1 y1 x2 y2. x1 ಅನ್ನೋದು 3 ಪ್ಲಸ್ 8 ಡಿವೈಡ್ ಬೈ 2 -5 -3 ಡಿವೈಡ್ ಬೈ 2. ಎರಡನ್ನು ಕೂಡಿಸಿದಾಗ 11/2, ಇನ್ನೊಂದು -8/2. ಇದು ಭಾಗಿಸಿದಾಗ 5.5, ಇದು -4 ಅನ್ನೋದು ಉತ್ತರ ಬಂತು. ಉಳಿದ ಲೆಕ್ಕಗಳನ್ನು ತಾವು ಪ್ರಾಕ್ಟೀಸ್ ಮಾಡಬೇಕು. ಶೃಂಗಬಿಂದುಗಳಿಂದ ಉಂಟಾದ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋದು. ಇಲ್ಲಿ ಸೂತ್ರ ತ್ರಿಭುಜದ ವಿಸ್ತೀರ್ಣ ಈಕ್ವಲ್ಸ್ ಟು ಅರ್ಧ ಇಂಟು, ಇಲ್ಲಿ ಸೂತ್ರವನ್ನು ಯಾವ ರೀತಿ ಬರ್ಕೊಳ್ಬೇಕು ಈಸಿ ಮೆಥಡ್ನಲ್ಲಿ ಅಂದರೆ ಕನ್ಫ್ಯೂಷನ್ ಆಗಲಾರ್ದೆ x1 ಅಂತೇಳಿ ಬರ್ಕೊಂಡು ಬ್ರ್ಯಾಕೆಟನ್ನು ಹಾಕಿ ಪ್ಲಸ್ x2 ಅಂತೇಳಿ ಬರ್ಕೊಡ್ರಿ, ಬ್ರ್ಯಾಕೆಟನ್ನು ಹಾಕ್ರಿ, ಪ್ಲಸ್ x3 ಅನ್ನು ಹಾಕ್ರಿ, ಬ್ರ್ಯಾಕೆಟನ್ನು ಫ್ಲವರ್ ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಬೇಕು. ಇಲ್ಲಿ ನೆಕ್ಸ್ಟು 1 ಆದ ನಂತರ 2 ಅಂತೇಳಿ ಬರ್ತದೆ, ಆಮೇಲೆ 3 ಮತ್ತು 1 2 3 1 ಆ ರೀತಿ ಇಲ್ಲಿ y ಅಂತೇಳಿ ತಗೋಬೇಕು. y2 ಇಲ್ಲಿ y2 ಮೈನಸ್ y3, 2 ಆದ ನಂತರ 3 ಆದ ನಂತರ 1 ಈ ರೀತಿ 2 3 ಮೈನಸ್ y1 ಇದು, ಇಲ್ಲಿ y1 ಮೈನಸ್ y2 ಅನ್ನೋದು. ವ್ಯಾಲ್ಯೂಸ್ಗಳನ್ನು ಅದೇ ರೀತಿ ಪುಟ್ ಮಾಡ್ಕೊಳ್ಬೇಕು. 1/2 ಇಲ್ಲಿ x1 y1 x2 y2 x3 y3 ವ್ಯಾಲ್ಯೂಸನ್ನು ಕರೆಕ್ಟಾಗಿ ಪುಟ್ ಮಾಡ್ಕೋಬೇಕು. ನಾನು ಮೊದಲು ಎಕ್ಸ್ ವ್ಯಾಲ್ಯೂಸ್ಗಳನ್ನು ಪುಟ್ ಮಾಡ್ಕೊತೀನಿ. 1 ಬ್ರ್ಯಾಕೆಟನ್ನು ಹಾಕೊಂಡು ಪ್ಲಸ್ x2 -4, ಇಲ್ಲಿ -4 ಬ್ರ್ಯಾಕೆಟನ್ನು ಹಾಕೊಂಡು y ವ್ಯಾಲ್ಯೂ ಪ್ಲಸ್ x3 ವ್ಯಾಲ್ಯೂ ಎಷ್ಟಿದೆ, ಇಲ್ಲೂ -3 ಇದೆ, -3 ಬ್ರ್ಯಾಕೆಟನ್ನು ಹಾಕೊಂಡು ಇವಾಗ y ವ್ಯಾಲ್ಯೂಸನ್ನು ಪುಟ್ ಮಾಡ್ತೀನಿ. y ವ್ಯಾಲ್ಯೂ ಫಸ್ಟು y2 ಮೈನಸ್ y3 6, ಇಲ್ಲಿ ಸೂತ್ರದಾಗಿಂದ ಮೈನಸ್, ಇದು ಒಂದು ಮೈನಸ್ ಇದೆ, ಅದು ಪ್ಲಸ್ ಆಗ್ತದೆ, +5 ಅಂತೇಳಾಯಿತು. ನೆಕ್ಸ್ಟು y3 -5 ಸೂತ್ರದಲ್ಲಿ ಇದು ಮೈನಸ್ಸು, ಒಂದು ವೇಳೆ y1 ಮೈನಸ್ ಅಂತ ಹೇಳಿದರೆ ಅದನ್ನು ಪ್ಲಸ್ ಆಗ್ತದೆ, ಇಲ್ಲಿ +1. ನೆಕ್ಸ್ಟು y1 -1 ಸೂತ್ರದಲ್ಲಿ ಇದು ಮೈನಸ್ಸು, y2 ಅನ್ನೋದು 6, ಡೈರೆಕ್ಟ್ 6 ಅನ್ನು ಬರ್ಕೊಂಡು 1 ಡಿವೈಡ್ ಬೈ 2 1 ಇಂಟು ಇದು 11 11 ಪ್ಲಸ್ ಇಂಟು ಮೈನಸ್ -4 ಇದು -4, 5ರಲ್ಲಿ 1 ಹೋದ್ರೆ -4 ಅಂತೇಳಿ ಬಂತು. ಇಲ್ಲಿ -3 ಪ್ಲಸ್ ಇಂಟು ಮೈನಸ್ -3 -7 1/2 11 ಪ್ಲಸ್ 16 ಮೈನಸ್ ಇಂಟು ಮೈನಸ್ ಪ್ಲಸ್ 7 3 21 1/2 11 ಪ್ಲಸ್ 16 27 ಒಂದು 28 ಒಂದು 30 ಎಲ್ಲವನ್ನು ಕೂಡಿಸಿದಾಗ 8 2 ಇವು 4 48 2 1 2 2 2 4 24 ಸೆಂಟಿಮೀಟರ್ ಸ್ಕ್ವೇರ್ ಅನ್ನೋದು ಉತ್ತರ ಸಿಕ್ತು ತ್ರಿಭುಜದ ವಿಸ್ತೀರ್ಣ. ಈ ರೀತಿ ಉಳಿದ ಲೆಕ್ಕಗಳಂತವೆಲ್ಲ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ತಿಳ್ಕೊತೇನೆ. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.